ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡೋಣಪ್ಪ ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ KPSC ವತಿಯಿಂದ ಒಂದು ಪ್ರೆಸ್ ನೋಟ್ ಬಿಡುಗಡೆಯಾಗಿದೆ. ಪ್ರೆಸ್ ನೋಟ್ ಯಾವುದಕ್ಕೋಸ್ಕರ ಅಂತ ಅಂದರೆ ಇದು ಈ ಒಂದು 384 ಪೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂತೆ KAS ಪರೀಕ್ಷೆಯ ಒಂದು ಏನಪ್ಪ ಅಂತಂದರೆ ಎಲ್ಲ ತುಂಬ ಜನ ಕಂಪ್ಲೇಂಟ್ ಕೂಡ ಮಾಡಿದರು ಅಲ್ಲಿಗೆ ಏನಪ್ಪ KAT ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಗೆ. ಸೊ ಈ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು ಏನಪ್ಪ ಅಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ತುಂಬ ಅನ್ಯಾಯ ಆಗಿದೆ ಅನ್ನುವಂಥ ದೃಷ್ಟಿಕೋಶದ ಮೂಲಕ ಕಂಪ್ಲೇಂಟನ್ನು ಮಾಡಿದರು ಮತ್ತು ಇದನ್ನು ಕ್ಯಾನ್ಸಲ್ ಮಾಡಿರಿ ಅನ್ನುವಂಥ ಉದ್ದೇಶನ ಕೂಡ ಕೊಟ್ಟಿದ್ದರು. ಬಟ್ ಏನಪ್ಪ ಅಂದರೆ ಈಗ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು KAS ಒಂದು ಇದನ್ನು ಏನು ಮಾಡಿದೆ, ಒಂದು ಪ್ರಕಟಣೆಯನ್ನು ಬಿಟ್ಟಿದೆ, ಪ್ರೆಸ್ ನೋಟನ್ನು. ಇದರಲ್ಲಿ ಏನು ಹೇಳಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಏನು ಹೇಳಿದ್ದಾರೆ ನೋಡ್ರಿ, ಒಂದು ನಿಮಿಷ. ಆಯೋಗವು ಇತ್ತೀಚೆಗೆ ಪ್ರಕಟಿಸಿರುವ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ ಮುಖ್ಯ ಪರೀಕ್ಷೆಗೆ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂದು ಸಮಾಜದ ಕೆಲವೊಂದು ವರ್ಗಗಳು ಆರೋಪಿಸಿದ್ದು. ಅಂದರೆ ಕೆಲವೊಂದಿಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ನಿ. ಸೊ ಕೆಲವೊಂದಿಷ್ಟು ಜನ ವರ್ಗಗಳು ಅದನ್ನು ಹೇಳಿದರು, ಅನ್ಯಾಯ ಆಗಿದೆ ಕನ್ನಡ ಮಾಧ್ಯಮ ಸ್ಟೂಡೆಂಟ್ಸಿಗೆ ಅಂತ. ಈ ವಿಷಯದ ಕುರಿತು ಕರ್ನಾಟಕ ಲೋಕಸೇವಾ ಆಯೋಗವು ಹಿಂದಿನ ಗೆಜೆಟೆಡ್ ಪ್ರೊಬೇಷನರ್ಸ್ ಪರೀಕ್ಷೆಗಳ ಮಾಹಿತಿಯನ್ನು ಪರಿಶೀಲಿಸಲಾಗಿದೆ. ಅಂದರೆ 2017-18ರಲ್ಲಿ ಕಾಲ್ಫಾರ್ಮ್ ಆಗಿರತಕ್ಕಂಥ 106 ಹುದ್ದೆಗಳ ಒಂದು ಲಿಸ್ಟನ್ನು ಕನ್ಸಿಡರ್ ಮಾಡಿದ್ದಾರೆ ಅವರು. ಆ ಲಿಸ್ಟನ್ನು ತೆಗೆದುಕೊಂಡಿದ್ದಾರೆ. ಸೊ ಅದನ್ನು ಕನ್ಸಿಡರ್ ಮಾಡಿ ಇಲ್ಲಿ 384 ಹುದ್ದೆಗಳಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ 2017-18ರಲ್ಲಿ ಅಂದರೆ ಆವಾಗ 1:20 ಮೇನ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದರು. 1:20 ಸ್ಟೂಡೆಂಟ್ಸ್ ಲಿಸ್ಟನ್ನು ಮೇನ್ಸ್ ಪರೀಕ್ಷೆಗೆ ಅರ್ಹತೆ ಮಾಡಿದ್ರು. ಸೊ ಇವಾಗ ಪ್ರೆಸೆಂಟ್ ಏನಪ್ಪ ಅಂದರೆ 2023-24ರ ಹುದ್ದೆಗಳಲ್ಲಿ 1:50 ಅಂದರೆ ಒಂದು ಪೋಸ್ಟ್ಗೆ 15 ಸ್ಟೂಡೆಂಟ್ಸ್ ಅಂತೆ ಮೇನ್ಸ್ ಪರೀಕ್ಷೆಗೆ ಬರೆಯಲು ಅರ್ಹತೆಯನ್ನು ಕೊಟ್ಟಿದ್ದಾರೆ. ಸೊ ಆ ಲಿಸ್ಟ್ನಲ್ಲಿ ಕೂಡ ತುಂಬ ಜನ ಇದೆ ರೀ. ಸೊ ಇಲ್ಲದೆ ಇರತಕ್ಕಂಥವ್ರು ತುಂಬ ಜನ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ನೋಡೋದಾದರೆ ಇನ್ನೂ ಏನಪ್ಪ ಅಂತಂದರೆ ಒಂದು ನಿಮಿಷ ಮುಂದುವರಿದು ಈ ವಿಷಯದ ಬಗ್ಗೆ ತುಲನಾತ್ಮಕ ದತ್ತಾಂಶ ವಿಶ್ಲೇಷಣೆಯನ್ನು ನಡೆಸಿದ ನಂತರ 2023-24ರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಮುಖ್ಯ ಪರೀಕ್ಷೆಗೆ ಅರ್ಹರಾದ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಸಂಖ್ಯೆಗೂ ಗೆಜೆಟೆಡ್ ಪ್ರೊಬೇಷನರ್ಸ್ 2017-18ರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಅರ್ಹರಾಗಿದ್ದವರ ಸಂಖ್ಯೆಗೂ ಹೋಲಿಸಿದ್ದಲ್ಲಿ 2023-24ರಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಆಯ್ಕೆ ಅನುಪಾತವು 6.50% ಹೆಚ್ಚಳವಾಗಿದೆ. ಅಂದರೆ ಅವರು 2017-18ರಲ್ಲಿ ಬಂದಿರತಕ್ಕಂಥ ಒಂದು ಕನ್ನಡ ಮಾಧ್ಯಮ ಸ್ಟೂಡೆಂಟ್ಸಿಗೂ ಮತ್ತು ಇವಾಗ ಕಂಪೇರ್ ಮಾಡಿದರೆ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಶೇಕಡಾವಾರು ಅಂದರೆ ಎಷ್ಟು ಜನ ಹೆಚ್ಚಿಗೆ ಇದ್ದಾರೆ ಅಂತಂದರೆ 6.50% ಹೆಚ್ಚಿಗೆ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಇವಾಗ ಪ್ರೆಸೆಂಟ್, ಇದರಿಂದ ಯಾವುದೇ ರೀತಿಯಾದ ಕನ್ನಡ ಮಾಧ್ಯಮ ಸ್ಟೂಡೆಂಟ್ಸ್ ಅವರು ಹೆಚ್ಚಿಗೆ ಪಾಸ್ ಆಗಿರುವ ಕಾರಣ ಅವ್ರಿಗೆ ಯಾವುದೇ ರೀತಿಯಾದ ಮೋಸ ಆಗಿಲ್ಲ ಮತ್ತು ಅವರಿಗೆ ಏನಪ್ಪ ಅಂದರೆ ಸರಿಯಾದ ಒಂದು ಎಕ್ಸಾಮನ್ನು ಕೂಡ ನಡೆದಿದೆ. ಮತ್ತು ನೀವು ಇದನ್ನ ಬಗ್ಗೆ ದೂರು ಸಲ್ಲಿಸುವುದು ತಪ್ಪು ಅಂತ ಈ ಒಂದು KPSC ವರದಿಯನ್ನು ನೀಡಿದೆ ಸ್ನೇಹಿತರೆ. KPSC ವತಿಯಿಂದ ವರದಿಯನ್ನು ನೀಡಿದೆ. ಇದರ ಮುಖಾಂತರ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ಈ ಒಂದು ಲಿಸ್ಟ್ನಲ್ಲಿ ಬಂದಿರತಕ್ಕಂಥ ಸ್ಟೂಡೆಂಟ್ಸಿಗೆ ಪಕ್ಕಾ ಮೇನ್ಸ್ ಎಕ್ಸಾಮನ್ನು ನಡೆಸ್ತಾರೆ ಅವರು. ಮತ್ತೇನಪ್ಪ ಅಂತಂದರೆ ಯಾವುದೇ ರೀತಿಯಾದ ಒಂದು ಗಣ್ಯ ವ್ಯಕ್ತಿಗಳು ತುಂಬ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಸೊ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ ಖಡಾಖಂಡಿತವಾಗಿ. ಸೊ ಇಂಡೈರೆಕ್ಟಾಗಿ ಈ ರೀತಿಯಾಗಿ ವರದಿಯನ್ನು ತೆಗೆದುಕೊಂಡು ಅವ್ರು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ಜಾಸ್ತಿ ಅದರಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಂತ ಬಿಟ್ಟು ಸೊ ನೆಕ್ಸ್ಟ್ ಮುಂಬರುವ ಎಕ್ಸಾಮ್ಗಳಿಗೆ ಉಪಯುಕ್ತವಾಗೋ ರೀತಿಯಾಗಿ ಅಂದರೆ ಪ್ರೊಸೀಡ್ ಆಗೋ ರೀತಿಯಾಗಿ ನೀವು ಒಂದು ಸ್ವಲ್ಪ ಬಿಡುಗಡೆ ಮಾಡಿಕೊಟ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಉದ್ದೇಶದ ಮೂಲಕ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತು ಸ್ಟ್ರೈಕ್ ಹೋಗೋದನ್ನು ಬಿಟ್ಟು ನೆಕ್ಸ್ಟ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತೀಯ ಅಂತ ಹೇಳ್ತಾ ಸೊ ಇಲ್ಲಿ ಅವ್ರ ಪ್ರೆಸ್ ನೋಟ್ ಕೂಡ ಅದನ್ನೇ ಹೇಳಿದ್ದಾರೆ ಇಲ್ಲಿ. ಸೊ ಕರ್ನಾಟಕ ಲೋಕಸೇವಾ ಆಯೋಗನೇ ಈ ಒಂದು ವರದಿಯನ್ನು ಬಿಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಅಪ್ಡೇಟ್ಸ್ ಬರ್ತಾ ಇದ್ದರೆ ನಮ್ಮ ಚಾನಲ್ದಲ್ಲಿ ಮುಂದೇನೂ ತರ್ತಾ ಇರ್ತೀನಿ. ಹೊಸತಾ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡೋದಕ್ಕೆಲ್ಲರೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.